ಇದು ನಾಳೆ ನಾ ಏನ್ ಹೇಳಿನಲ್ಲ, ಇದು ಯಾರು ಹೇಳುದಿಲ್ಲ. ನಮ್ದು ವಯಸ್ಸು 62 63 ಅದ. ಈಗ ಏನ್ ನಂದು ಹರ್ಕೊಳ್ಳಿ ಸುಳಿ ಮಕ್ಕಳು. ನಾ ಏನ್ ಹೇಳಕತ್ತೀನಿ, ಮೌಲಾನಗಳು ಅದಾರ, ಇವ್ರಿಗೆ ಹೇಳಿದ್ರೆ ನನಗೇನ್ ನಾಳೆ ಶುರು ಮಾಡ್ತಾರ. ನೈ ಬೋಲ್ನಾತ ಮಾದ್ರಿ टाइम अच्छा नहीं है, टाइम अच्छा नहीं बुरा नहीं, हिंदुआ तो हमारा ಕ್ಯಾಬಿನೆ कर लेते हैं. ಬಸನಗೌಡ ಒಂದು ಏನಾರ ಹೇಳ್ತದ ಹುಚ್ಚದು ಹೇಳಲಾಕದು. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಮಂದಿನೇ ನಮ್ದು ಇಲ್ಲಿ ನಡ್ಸ್ಯಾರಲ್ಲ ನಾವು ನಡ. ಇವರು ಉಸ್ತಾದ ಮಿನಿಸ್ಟ್ರಿ ಇದ್ದಾಗ ಏನು ರಾಮ್ ಸೇನಾದವ್ರು ಹೋಗಿದ್ರು, ಏನು ನಾವು ಶಿವಸೇನಾದವ್ರು ಹೋಗಿದ್ರು. ಅಲ್ಲಿ ಮಿನಿಸ್ಟ್ರಿ ತೆಗಿದ್ರಿ ಅಂತ ಹೇಳಾಕ 2 ಫುಟ್ ದಾಡಿ ಬಿಟ್ಕೊಂಡು ಇವ್ರೆ ನಮ್ಮ ಮಂದಿನೇ ಹೋಗಿದ್ರು. ಒಂದು ದುನಿಯಾದ ಬಿಜಾಪುರದಾಗ ಒಕ್ಕ ಪ್ರಾಪರ್ಟಿ ಇತ್ತು, ಎಷ್ಟು ಕೆಲಸ ಆಗ್ತಿತ್ತಲ್ಲ. ಜಾಯಿಂಟ್ ಸರ್ವೆ ಮಕ್ಬೂಲ್ ಭಗವಾನ್ MLA ಇದ್ದಾಗ MB ಪಾಟೀಲ್ ಮಾಡ್ಯಾರ ಸಿಟಿಗೆ. 14 16 2 ಸಲ ನಾನು ಇದ್ದೆ ಅವ್ರು ಕೂಡ. ನಿಮ್ಮ ವಾರ್ತಾ ಇಲಾಖೆ ಗಾಡಿನೂ ಇರ್ತಿತ್ತು, ಎಲ್ಲಾ ಅಧಿಕಾರಿಗಳು ಗಾಡಿಗಳು ಇರ್ತಿತ್ತು. ಯಾಕಂದ್ರೆ ಅವಾಗ ಏನದಲ್ಲ, ನಮ್ದು ಆಕ್ಚುಲಿ ಬಾಂಬೆ ಗೌರ್ಮೆಂಟ್ದಾಗ ಸಾತಾರ ಡಿಸ್ಟಿಕ್ನಾಗ ನಾವು ಮೊದಲ, ಆಮ್ಯಾಗ ಕಲಾದಗಿ, ಆಮ್ಯಾಗ ಮನಗುಳಿ ತಾಲೂಕದಾಗಿದ್ದೀವಿ ನಾವು. ಅವು ಎಲ್ಲಾ ಕಾಗದ ಪತ್ರ ಪುಣಾದಾಗ ಸಿಗ್ತಾವ ಅಂತೇಳಿ MB ಪಾಟೀಲ್ ಪ್ರಾಮಿಸ್ ಮಾಡಿದ್ರು. ಅವೆಲ್ಲಾ ತೊಗೊಂಬಂದ್ ಏನದಲ್ಲ ಇಲ್ಲಿ ಬಿಜಾಪುರ ASI ಆಫೀಸ್ದಾಗ ಇಡೋಣ ಅಂತ ಹೇಳಿ. ಅವಾಗ ಏನಾಗಿತ್ತು, ನಮ್ ಬಸವರಾಜ ಬೊಮ್ಮಾಯಿ ಅವರ ಅಪ್ಪ ಫಾದರ್ SR ಬೊಮ್ಮಾಯಿ ಅವರು ಯೂನಿಯನ್ ಮಿನಿಸ್ಟರ್ ಇದ್ದಾಗ ASI ಆಫೀಸ್ ಧಾರವಾಡಕ್ಕೆ ಮಾಡ್ಕೊಂಡ್ರು. ಇಲ್ಲೊಂದು ಆಗ್ಬೇಕಂತ ಕರೆಸ್ಪಾಂಡೆನ್ಸ್ ಇಷ್ಟು ತೊಂದರೆ ಅದಲ್ಲ ಆರ್ಕಾಲಜಿಕಲ್ದು. ಇಲ್ಲಿ ಆಫೀಸ್ ಇಲ್ಲ, ಧಾರವಾಡಕ್ಕದ. ಯಾವುದು ಸರ್ಕಲ್ ಆಫೀಸ್, ಡೈರೆಕ್ಟರ್ ಆಫೀಸ್ ಬೆಂಗಳೂರು, ಹೆಡ್ ಆಫೀಸ್ ಎಲ್ಲಿ ಗೊತ್ತದ ನೀವು? ಆಗ್ರ, ತೆಲಗಿಲ್ಲ, ಉಲ್ಟಾ ಪಲ್ಟಾ ಅದ ಇದು. ಅದಕ್ಕೆ ಬಿಜಾಪುರದಾಗ ಒಂದು ಆಗ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ದಾಗ ನಮ್ಮ ಧರಮ್ ಸಿಂಗ್ ಅವ್ರು CM ಇದ್ದಾಗ ಈ ಮೊಹಮ್ಮದ್ ಮುಹಸಿನ್ DC ಇದ್ದಾಗ ನಮ್ಮ ಎಲ್ಲ ಇವು ಕಾಂಪ್ಲೆಕ್ಸ್ಗಳು ಕೆಡೋಗ್ಬಿಟ್ರು ಎನ್ಕ್ರೋಚ್ಮೆಂಟ್ ತೆಗಿಯೋ ಸಂಬಂಧ. ಬಾಗಲಕೋಟ್ ಕ್ರಾಸ್, ಗವರ್ಮೆಂಟ್ ಸ್ಕೂಲ್ ಎಲ್ಲ. ಅವಾಗ ದೇವೇಗೌಡ ಕಡೆಯಿಂದ ನಾನೇ ಮಾತಾಡ್ಸಿ ಅದು ASI NOC ಕೊಡ್ತೀನಿ ಮೊಹಮ್ಮದ್ ಮುಹಸಿನ್ ಸಾಹೇಬ್ರಿಗೆ. ಈ ಬಾಗಲಕೋಟ್ ಕ್ರಾಸ್ ಕಾಂಪ್ಲೆಕ್ಸ್ ಮತ್ತ ಇದು ಗವರ್ಮೆಂಟ್ ಸ್ಕೂಲ್ ಕಾಂಪ್ಲೆಕ್ಸ್ ಏನಾಗದ ಅದರದ್ದು ಪುಣ್ಯ ಮಾತ್ರ ಮುತ್ಯ ದೇವೇಗೌಡಗೆ ಹೋಗ್ಬೇಕಷ್ಟೇ. ಇವು ಅಲ್ಲಿ ಗಗನ್ಮಲ್ದಾಗ ಬೋಟಿಂಗ್ ಮಾಡ್ತೀವಿ, ತಾಜ್ ಗುಡಿ ಸ್ವಚ್ಛ ಮಾಡಿ ನೀರಲ್ಲಿ ಕುಡಿತೀವಿ. ಅವು ಏನೇನೋ ಆಗಿದ್ವಲ್ರಿ ಸಾಹೇಬ್ರ, ನಿಮ್ಗೆಲ್ಲ ಗೊತ್ತದ. ನಿಮ್ಗೆಲ್ಲ ಗೊತ್ತದ. ಅದು ಏನೋ ಸ್ಮಾರ್ಟ್ ಸಿಟಿ ಏನೇನೋ ಸುನೋ ಪೌಡರ್ ಏನೇನೋ ಹಚ್ತೀವಿ ಅಂದಿದ್ರು, ಮತ್ತೆ ಏನೇನೋ ಆಗ್ಲಿಲ್ಲ. ಒಂದ್ ಸ್ವಲ್ಪ ದಯವಿಟ್ಟು ಸಾಹೇಬ್ರ ಅದೊಂದ್ ಸ್ವಲ್ಪ ನಕಾಶೆ ಎಲ್ಲಾರು ಒಂದ್ ಸ್ವಲ್ಪ ಫೋಟೋ ಹಚ್ಕೋರಿ. ಇದು ಈ 1 ವರ್ಷ ಹಿಂದಿಂದದ. ಇದು ಸರಿಯಾಗಿ 200 ಕೋಟಿ ರೂಪಾಯಿ ಎಸ್ಟಿಮೇಟ್ ಅದ. ಅದು 3 ಕೋಟಿ ರೂಪಾಯಿದು ಮೊನ್ನೆ ಇವಾಗ ನೆನಪಿರ್ಬೇಕು, ನಾ ಎಲ್ಲೋ ಬರ್ಕೊಂಡೆ. ಜುಲೈದಾಗ ಬಸನಗೌಡರು MB ಪಾಟೀಲ್ರು ಎಲ್ಲಾರು ಕೂಡಿ ಒಂದು ರೋಡಿಗನ್ ಮಟ್ಟಿ ಹತ್ರ ಎಲ್ಲೋ ಒಂದು ಕ್ವಾಟಿಗೋಡಿದು 3 ಕೋಟಿ ರೂಪಾಯಿದು ಅಡಿಗೆಲ್ಲಿ ಇಟ್ರು. ನೆನಪದ ಅಲ್ಲಿ ನಿಮ್ಗೆ? ರೋಡಿಗನ್ ಮಟ್ಟಿ ಹತ್ರ ಎಲ್ಲೋ ಒಂದ್ 3 ಕೋಟಿ ರೂಪಾಯಿದು ಬಸನಗೌಡರು MB ಪಾಟೀಲ್ ಕೂಡಿ ಅಡಿಗೆಲ್ಲ ನೋಡಿನ. ಜುಲೈ 28ಕ್ಕೆ ಸಂಯುಕ್ತ ಕರ್ನಾಟಕದಾಗ ಬಂದದ ನೋಡೋರು. ಜುಲೈ 26ಕ್ಕೆ ಮಾಡ್ಯಾರ ಅವರು ಸಂಯುಕ್ತ ಕರ್ನಾಟಕ ಪೇಪರ್ ನೋಡಿನ, ಇಲ್ಲೇ ಬರ್ಕೊಂಡಿನಿ. ಜುಲೈ 26ಕ್ಕೆ ಅವ್ರು ಮಾಡ್ಯಾರ, 26ಕ್ಕೆ ಸಂಯುಕ್ತ ಕರ್ನಾಟಕ ಬಂದದ. ಈಗ ಏನದರಿ ಆ ಕಡೆ ಬಿಜಾಪುರ್ ಗ್ರಾವಿಟಿನೇ ಹಿಂಗದ, ಹಿಂಗಂತೂ ಮಾಡಕ್ ಬರುದಿಲ್ಲ. ಈಗ ಆ ಕಡೆನೆ ನಾವ್ ಏನಾರೇ ಮಾಡ್ಕೋಬೇಕಲ್ಲ. ಈಗ ಅಲ್ಲಿ ನೀರು ಬರ್ತಾವ ಹಂಗ ಅಂತ ಹೇಳಿ ಇಲ್ಲೆಲ್ಲ ಇವ್ರಿಗೂ ತೊಂದರೆ ಆಗೋದು ಬೇಡ, ಅವ್ರಿಗೂ ತೊಂದರೆ ಆಗೋದು ಬೇಡ. 100-200 ಎಕರೆ
ಆ ಕಡೆ ತಗೊಂಡು ಒಂದ್ ಸ್ವಲ್ಪ ಈ ಊರ ಐತಿಹಾಸಿಕ ನಗರ ಉಳಿಸ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ಕೋತೀವಿ ಅವ್ರಿಗೆ. ಮತ್ತ ಸಾಹೇಬ್ರ ಹಿಂದಕ್ಕೆ ನೋಡ್ರಿ ನೀವು, ಬಾರಕಮಲ್ ಆಗ್ಲಿ, ಗಗನ್ ಮಹಲ್, ಆನಂದ್ ಮಹಲ್, ಗೋಲ್ ಗುಮ್ಮಟ, ಇಬ್ರಾಹಿಂ ರೋಜಾ ಮಾಳಿಗಳು ಇರ್ತಿದ್ರು. ಮಾಳಿ ಈಗ ಎಲ್ಲಿಯೂ ಕಾಣಿಸೋದಿಲ್ಲ. ಅವ್ರು ಸೆಕ್ಯೂರಿಟಿ ಗಾರ್ಡ್ ಮ್ಯಾಗ ನಡ್ಸ್ಯಾರ. ನೂರ ಕೋಟ್ಯಾನ್ ಗಟ್ಲೆ ಏನ್ ಅದ್ರದ್ದು ಇನ್ಕಮ್ ಬರ್ತದ. ಸೆಕ್ಯೂರಿಟಿ ಗಾರ್ಡ್ ಇದು ಎಂತ ಪರಿಸ್ಥಿತಿ ಬಂದದ ಏಸಾಗ. ಇದ್ದ ಏನ ನಮ್ಮ ಐತಿಹಾಸಿಕ ಸ್ಥಳಗಳು ಅದಾವ, ಇನ್ನ ಒಂದ್ 25 ರೂಪಾಯಿ ಹೆಚ್ಚು ಮಾಡಿದ್ರು ಕೊಡ್ತಾರ ಮಂದಿ. ಅದಕ್ಕೆ ಅವಾಯ್ಡ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ವರ್ಲ್ಡ್ ಹೆರಿಟೇಜ್ ಸಂಬಂಧ ಏನದಲ್ಲ, ಇದು ಫಸ್ಟ್ ಪ್ರಯತ್ನ ಮಾಡಿದವರು ನಮ್ಮ ಅವ್ರ ಹೆಸರು ಸಿಕ್ಯಾಬ್ ಸಂಸ್ಥಾದವ್ರು ಕೂಡ ನಮ್ಮ ಗೊಡಬಳಿ ಮಾಡೋದೊಬ್ರು ನಮ್ ಬ್ರಾಹ್ಮಣ ಸಮಾಜದ ಏನೋ ಹೆಸರು, ನಮ್ಮ ಮುತಾಕ್ ಏನೋ ಹೆಸರಿತ್ತು ಅವ್ರದು. ಸಿಕ್ಯಾಬ್ ಹೈಸ್ಕೂಲ್ ಅದು ಇವರು ಶಂಸುದ್ದೀನ್ ಪುಣೇಕರ್ ಅದರ ಫೌಂಡರ್. ಅವರು ಕೈಲಿ ದುಡ್ಡು ಹಾಕಿ ಎಲ್ಲಾ ಮಾನ್ಯುಮೆಂಟ್ಗಳು, ರಾಜ್ ಕಾಲುವೆಗಳದು ಅದು ಒಂದು 10-20 ವರ್ಷ ಪ್ರಯತ್ನ ಮಾಡಿದ್ರು ಅವ್ರು ವರ್ಲ್ಡ್ ಹೆರಿಟೇಜ್ನಾಗ ಕಳಿಸ್ಬೇಕಂತ ಹೇಳಿ. ಆಗುದಿಲ್ಲ ತಾನ ಕೈ ಬಿಟ್ರು ಅವ್ರು. ಆಕ್ಚುಲಿ ಅದಕ್ಕೆ ಪ್ರಯತ್ನ ಮಾಡಿದವರು, ಅದಕ್ಕೆ ದುಡ್ಡು ಖರ್ಚು ಮಾಡಿದವರು ಒಬ್ರು ಯಾರೋ ಬ್ರಾಹ್ಮಣ ಸಮಾಜದವ್ರು ಒಬ್ರು, ನನಗೆ ಹೆಸರು ನೆನಪಾಗವಲ್ತು. ಒಂದು ನಮ್ಮ ಸಮಾಜದೊಬ್ರು ಇಮಾರತ್ ವಾಲೆ ಎತ್ತಿದ್ರು, ಅವರು ಶಿಕಾಬ್ದವ್ರಿಗೆ ನಾ ಹೇಳಿನಿ, ಅವರೇ ಬಂದು ತಮ್ಮ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡಬಹುದು. ಅವ್ ಕಾಗದ ಪತ್ರ ಅವ್ರು ದೊಡ್ಡ ಸಾಹೇಬ್ರಿಗೆ ಏನೋ ಆರಾಮಿಲ್ಲ ಅಂತ, ಅವ್ರು ಬಂದಾಗ ನಾವು ಇದು ಮಾಡ್ತೀವಿ. ಒಂದು ಪರ್ಸನಲ್ ನಾ ನಿಮಗ ಇನ್ನ ಒಂದು ಮನವಿ ಮಾಡೋದೇನಂದ್ರ, ನಮ್ಮ ಸಮಾಜದ ಧರ್ಮಗುರುಗಳು ಕೆಲವರು ಬಿಹಾರಿಗಳು. ಈಗ ಹಿಂದಕ್ಕೆ ಏನಾಕಿತ್ತು, ಒಂದ್ ಸ್ವಲ್ಪ ಏನಪ್ಪಾ ಧಾರ್ಮಿಕ ಗುರುಗಳು ಅದಾರ ಅಂತೇಳಿ ಬಹಳ ಯುವಕರು ಆಗ್ಲಿ ಸಮಾಜದಾಗ ರೆಸ್ಪೆಕ್ಟ್ ಬಹಳ ಇತ್ತು. ಆದ್ರ ಆ ಧರ್ಮಗುರುಗಳು ಏನದ ನಾವು ಮಾಡಿದ್ದೆಲ್ಲ ನಡೀತದ ಅಂತ ಹೇಳಿ, ಯಾಕಂದ್ರೆ ನಂದು ತಲೆ ಮ್ಯಾಗ ಟೊಬ್ಬಿ ಅದ, 1-2 ಫೂಟ್ ದಾಡಿ ಅದ ಅಂತ ಹೇಳಿ ಈ ನಮ್ಮ ಸಮಾಜಕ್ಕೆ ಶೋಷಣೆ ಮಾಡಾಕತ್ತಾರ. ಬ್ಯಾರೆ ಸಮಾಜದವ್ರು ನಮ್ದು ಯಾರು ವೈರಿಗಳು ಇಲ್ಲ, ನಮ್ಮ ಸಮಾಜದಕ್ಕೆ ಶೋಷಣೆ ಮಾಡಾಕತ್ತಾರ. ಅದಕ್ಕೆ ಅವ್ರಿಗೆ ನಾ ಬರುವಂತ ದಿನಮಾನದಾಗ ಏನದ, SP ಅವ್ರಿಗೆ ಅವ್ರು ಡೈರೆಕ್ಟ್ ಹೆಸರು ಹಾಕಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಿರ್ಧಾರ ಮಾಡೀನಿ. ಯಾಕಂದ್ರೆ ಅವೆಲ್ಲಾ ರೀತಿಯಿಂದ ಆಗ್ಬೇಕು ಅವ್ರಿಗೆ, ಇಡೀ ಲೋಕಾಯುಕ್ತ ಅದು ಎಲ್ಲ. ಯಾಕಂದ್ರ ಅವ್ರು ಏನ್ ತಿಳ್ಕೊಂಡಾರ, ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿತಂದ್ರ ಯಾರು ನೋಡುದಿಲ್ಲ ತಿಳ್ಕೊಂಡಾರ. ಆದ್ರ ಮಂದಿ ಬಾಳ ಎಚ್ಚೆತ್ಕೊಂಡಾರ. ಈಗ ಬೂಟ್ಲೆ ಹೊಡೆದ್ರ ಗೊತ್ತಾಕತ್ ನಿಮಗ ಆಮ್ಯಾಗ ಮಕ್ಕಳೇ, ಏನಂದ್ರ ನಾ ಈ ಫ್ಲಡ್ ಹೆಸರ ಮ್ಯಾಗ ರೊಕ್ಕ ಎತ್ತಾಗತ್ತಾರ. ಇಲ್ಲಿ ಊರಾಗ ಬೆಂಕಿ ಎತ್ತದ, ಅವು ತಗೊಂಡೋಗಿ ಬಿಹಾರದಾಗ ಪ್ರಾಪರ್ಟಿ ಮಾಡ್ತಾರ ಅವ್ರು. ಈ ನಮ್ಮ ಸಮಾಜಕ್ಕೆ ನಾ ಕಳಕಳಿ ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಬಿಹಾರಿಗಳು ಯಾರದಾರಲ್ಲ ಅವ್ರ ಮ್ಯಾಗ ಒಂದ್ ಸ್ವಲ್ಪ ಹದ್ದಿನ ಕಣ್ಣು ಇಡ್ರಿ. ನಿಮ್ಗ ಪುಣ್ಯದ ಸಲುವಾಗಿ ನಿಮಗ್ ಕೊಡುದೇ ಇತ್ತಂದ್ರ DC ಭೇಟಿ ಆಗ್ರಿ. ಡೈರೆಕ್ಟ್ ಆ ಸಂಸ್ಥಾಗ ನಂಬರ್ ಇರ್ತಾವ, ಅವ್ರದ್ದು ಏನಂತಾರ ಫೋನ್ ಪೇ ಗಿನ್ಪೇ ಇರ್ತಾವಲ್ಲ, ಅದೇ ಡೈರೆಕ್ಟ್ ಕಳಿಸ್ರಿ. ಈ ಬದ್ಮಾಸ್ ಸುಳಿ ಮಕ್ಕಳ ಕೈ ಕೊಟ್ಟು ಅದು ಏನದಲ್ಲ ಏನು, ನೀವು ದಯವಿಟ್ಟು ನಿಮ್ ರೊಕ್ಕ ಹಾಳು ಮಾಡಕ್ ಹೋಗ್ಬೇಡ್ರಿ. ಬಿಹಾರಿಗಳು ಏನದಲ್ಲ ಬಹಳಷ್ಟು ಮಂದಿ, ಎಲ್ಲಾರ್ಗಿ ಹೇಳಾಕತ್ತಿಲ್ಲ, ಮತ್ತೆ ನೀವು ಇದೊಂದ್ ನೆನಪಿಟ್ಕೋರಿ, ಬಿಹಾರಿಗಳು ಕೆಲವೊಬ್ರು ಮೌಲ್ವಿಗಳು ಬಹಳ ಸುಮಾರು ವರ್ಷದಿಂದ ಇಲ್ಲೇ ಬಿಡುಬಿಟ್ಟು ಬಹಳಷ್ಟು ನಮ್ಮ ಸಮಾಜದ ಶೋಷಣೆ ಮಾಡಾಕತ್ತಾರ. ಮತ್ತೆ ಬೇರೆ ಬೇರೆ ಹಜ್ ಉಮ್ರಾ ಹೆಸರ ಮ್ಯಾಗ ನಮ್ಮ ಸಮಾಜಕ್ಕ ರೊಕ್ಕನು ಇವರೇ ಕೊಡುದು,
ವಸೂಲಿನೂ ಇವರೇ ಮಾಡುವುದು. ಒಂದು ದೊಡ್ಡ ಪ್ರಮಾಣದಾಗ ಮುಸಲ್ಮಾನ್ ಸಮಾಜದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಲು ಇದೊಂದು ದೊಡ್ಡ ಷಡ್ಯಂತ್ರ ಅದ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಸುಮಾರು ಜನ ಅದಾರೆ. ಅದು ನಾವು SP ಅವ್ರಿಗೆ ಹೇಳ್ತೀವಿ, ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರ. ಅವ್ರಿಗೊಂದು ನಾವು ಮನವಿ ಕೊಡ್ತೀವಿ. ಅವರು ಹಿಂಗ ಧಾರ್ಮಿಕ ಈಗ ನಮಾಜ್ ಅದು ಮಾಡಿಸ್ತಾರಲ್ಲ, ಆ ರೀತಿನೇ ಇರ್ತಾರ ಅವರು. ಈಗೇನಿರ್ತದ, ಈಗ ಯಾವುದೇ ಸಮಾಜ ಇರ್ಲಿ, ಈಗ ನಾವು ಕಾವಿ ಹಾಕೊಂಡ್ರು ನಾವು ಕಾಳು ಬೆಳೆಯೋದು ನಾವು ಮಾಡೋದಿಲ್ಲ. ಮತ್ತು ಅವ್ರ ಒಳಗೆ ಸುರಿ ಇಟ್ಕೊಂಡಿದ್ದು ನಮ್ಗೆ ಹೆಂಗ್ ಗೊತ್ತಾಗೋದು? ಈಗ ಒಂದ್ ಸ್ವಲ್ಪ ಸ್ವಲ್ಪ ಹೊರಗೆ ಬೀಳಾಗತ್ತದ ಯಾವುದೇ ಒಂದು ಬೇರೆ ಬೇರೆ ಕಾರಣಾಂತರಗಳಿಂದ. ಅದಕ್ಕೆ ನಮ್ಮ ಸಮಾಜಕ್ಕೆ ಹೇಳುದು, ನೀವು ಎಚ್ಚರ ಇರ್ರಿ. ಮತ್ತ ಇಂಥ ಸಮಾಜಘಾತಕ ಶಕ್ತಿಗಳು ಯಾವುದೇ ತಪ್ಪು ಮಾಡಿದ್ರೆ ನಾಳೆ ಸಮಾಜಕ್ಕೂ ಕಳಂಕ ಬರುವಂತ ಸಂದರ್ಭ ಬರ್ತದ. ಯಾಕಂದ್ರೆ ಬೇರೆ ಸಮಾಜದವ್ರುಗಳು ಕೂಡ ನಮ್ದು ಹೊಂದಾಣಿಕೆ, ನಮ್ ಕುಡುತುಳು ವ್ಯವಹಾರಗಳು, ಬೇರೆ ಧರ್ಮೀಯರನ್ನು ಪ್ರೀತಿ ಮಾಡುವಂತದ್ದು. ಯಾಕಂದ್ರೆ ಈಗ ಕಷ್ಟ ಕಾಲದ ಬಹಳ ಧರ್ಮದಿಂದ ನಾವು ದೂರದೀವೋ ಯಾರ್ದು ತಪ್ಪಿಗೆ ಹಿಂಗಾಗ್ಲಾಗತ್ತದ ಗೊತ್ತಿಲ್ಲ. ಬಟ್ ಈಗ ಏನಾಗ್ಲಾಗತ್ತದಲ್ಲ, ಅದು ನಮ್ಮ ಭಾರತ ದೇಶಕ್ಕೆ ಹಿನ್ನಡೆ ಆಗ್ಲಾಗತ್ತದ. 100-200 ವರ್ಷ ನಾವು ಹಿಂದೋಗಿವಿ. ಆದ್ರೆ ಒಳ್ಳೇದಲ್ಲ. ಇದು ಒಂದು ವಿಚಿತ್ರ ದೇಶದ ಇದು. ಎಷ್ಟೋ ಜಾತಿ, ಎಷ್ಟೋ ಪರಂಪರೆ, ಎಲ್ಲಾ ಮನ್ಯಾಗ ಒಂದೊಂದು ರೀತಿ ಹಬ್ಬಗಳು, ನಮ್ಮ ಸಂಸ್ಕಾರಗಳು ಬೇರೆ ಬೇರೆನೆ ಅದಾವ. ಇದು ಏನು ಅಳಗಾಡ್ಸಕ್ ಕೂಡಿ ಇರುವುದು ಬಿಟ್ಟು ಬೇರೆ ದಾರಿನೇ ಇಲ್ಲ ಇದಕ್ಕೆ. ಯಾವುದೇ ಮನುವಾದಿ ಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಏನೂ ಆಗುವುದಿಲ್ಲ, ನನ್ನ ಅನಿಸಿಕೆ. ಯಾವುದು ಏನೂ ಮಾಡಕ್ ಆಗುದಿಲ್ಲ ಕೂಡಿ ಇರುವುದು ಬಿಟ್ಟು ಕಿಸಿಂದ. ಯಾಕಂದ್ರ ಏನೋ ತಿಳ್ಕೊಂಡಿರ್ತಾರ. ಆದ್ರ SC ST OBC ಮೈನಾರಿಟಿ ಮಂದಿದಾಗೂ ಅವೇರ್ನೆಸ್ ಬಂದದ. ಯಾರೇ ಮಾತಿಗೆ ಮಳ್ಳಾಗಿ, ದುಡ್ಡಿಗೆ ಮಳ್ಳಾಗಿ ಏನೂ ಮುಂದೆ ಬರುವಂತ ದಿವಸನಾಗ ಯಾವುದೇ ಆಗುವಂತ ಲಕ್ಷಣಗಳು ಇಲ್ಲ, ನನ್ನ ಅಂದಾಜ್ ಪ್ರಕಾರ. ಯಾಕಂದ್ರೆ ಮೀಡಿಯಾ, ಯೂಟ್ಯೂಬ್ ಅಲ್ಲಿ ಇಲ್ಲಿ ತುಂಬ್ಯದ ನಾಲೆಜ್. ಯಾರಿಗೂ ಏನೂ ಮಾಡಕ್ ಸಾಧ್ಯ ಇಲ್ಲ. ಈ ಫ್ಲಡ್ ಏನದ, ಅಲ್ಲಿ ಬಡತನ ಬಾಳ ಅದ. ಅಲ್ಲಿ ಹೇಳ್ಕೋತ ಅಡ್ಡಾಡಿ ಗೊಳೆ ಮಾಡೋದು. ಇಲ್ಲಿ ಬಡತನ ಇಲ್ಲೇನು? ಇಲ್ಲಿ ಬಡವರಿಲ್ಲ. ಇದು ಹಜ್ ಉಮ್ರಾದು ದೊಡ್ಡ ಪ್ರಮಾಣದಾಗ ಷಡ್ಯಂತ್ರ ಅದ ಇದು. ಯಾಕಂದ್ರ ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿ ಹಾಳು ಮಾಡ್ಲಾಕ್ ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾಳೆ ನಾ ಏನ್ ಹೇಳಿನಲ್ಲ, ಇದು ಯಾರು ಹೇಳುದಿಲ್ಲ. ನಮ್ದು ವಯಸ್ಸು 62-63 ಅದ. ಈಗ ಏನ್ ನಂದು ಹರ್ಕೊಳ್ಳಿ ಸುಳಿ ಮಕ್ಕಳು. ನಾ ಏನ್ ಹೇಳಕತ್ತೀನಿ, ಮೌಲಾನಗಳದಾರ, ಇವ್ರಿಗೆ ಹೇಳಿದ್ರೆ ನನಗೇನ್ ನಾಳೆ ಶುರು ಮಾಡ್ತಾರ, ನೈ ಬೋಲ್ನಾತ ಮಾಬ್ರಿ, टाइम अच्छा नहीं है, टाइम अच्छा नहीं बुरा नहीं, हिंदुआ तो हमारा क्या भी नहीं कर लेते. ಬಸನಗೌಡ ಒಂದು ಏನಾರ ಹೇಳ್ತದ ಹುಚ್ಚದು ಹೇಳಲಾಕದು. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಮಂದಿನೇ ನಮ್ದು ಇಲ್ಲಿ ನಡ್ಸ್ಯಾರಲ್ಲ, ನಾವು ಇವ್ರು ಉಸ್ತಾದ ಮಿನಿಸ್ಟ್ರಿ ಇದ್ದಾಗ ಏನ್ ರಾಮ್ ಸೇನಾದವ್ರು ಹೋಗಿದ್ರು, ನಾವು ಶಿವಸೇನಾದವ್ರು ಹೋಗಿದ್ರು. ಅಲ್ಲಿ ಮಿನಿಸ್ಟ್ರಿ ತೆಗಿದ್ರಿ ಅಂತ ಹೇಳಾಕ 2 ಫುಟ್ ದಾಡಿ ಬಿಟ್ಕೊಂಡು ಇವ್ರೆ ನಮ್ಮ ಮಂದಿನೇ ಹೋಗಿದ್ರು. ದುನಿಯಾದ ಬಿಜಾಪುರದಾಗ ವಕಫ್ ಪ್ರಾಪರ್ಟಿ ಇತ್ತು, ಎಷ್ಟ್ ಕೆಲ್ಸ ಆಗ್ತಿತ್ತಲ್ಲ. ಏನ್ ಮುಸುರಿ ಹೋಗಿದ್ರು ತಮ್ಮ ಸ್ವಾರ್ಥಕ್ಕ. ನಮ್ಮ ವೈರಿ ಯಾರು ಇಲ್ಲ. ಈ ಬಿಜಾಪುರದಾಗ ಒಂದು ಏನದ್ರಿ ದೊಡ್ಡ ಐತಿಹಾಸಿಕ ಸ್ಥಳ ಅಂತೂ ಐತಿ. ಇಲ್ಲಿ ಬಹಳಷ್ಟು ಏನದಲ್ಲ, ಸೂಫಿ ಸಂತರ ಒಂದು ಇದು ಅದ. ಇಲ್ಲಿ ಏನಾರ ಎಲೆಕ್ಷನ್ದಾಗ ಹಿಂದೂ ಮಂದಿ ಆರ್ಸಿ ಬರ್ಬೋದು,
ಇಬ್ರು ಮುಸಲ್ರು ಇದ್ದಾಗ ಅವ್ರು ಆರಿಸಿ ಬರ್ಬೋದು, ಅವ್ರಿಬ್ರು ಇದ್ದಾಗ ಇವ್ರ ಇಲೆಕ್ಷನ್ಗಳು ಕಮ್ಯುನಲ್ ಆಗ್ಬಹುದು, ಕುಳಿತುಳು ವ್ಯವಹಾರಗಳು ಕಮ್ಯುನಲ್ ಆಗುದಿಲ್ಲ. ಇಲ್ಲಿ ಒಂದಕ್ಕೊಂದಕ್ಕೆ ಲಿಂಕ್ ಅದಾವ, ಏನು ಸಾಧ್ಯ ಇಲ್ಲ. ಆದಿಲ್ ಶಾ ಸುಮ್ನೆ ಏನದಲ್ಲ, ಇಲ್ಲಿ ಬಹಳಷ್ಟು ಮಾನ್ಯುಮೆಂಟ್ಗಳು ಆಗಿಲ್ರಿ ಇದು. ಈಗ ಆದಿಲ್ ಶಾ ನರಸಿಂಹ ಗುಡಿ ಕಟ್ತಾನಂದ್ರೆ ಏನದು ಸಾಮಾನ್ಯ ಮಾತದೇನು? ನಾವೇ ನಮ್ಮ ಆಯಿ ಮನ್ಯಾಗ ಚೋಳ ಅವ ಬಂದಾಗ ಅಮಾಸಿಗೆ ನಮಗ ತಿಂಗಳು ಹೋಗಿಲ್ಲ ಮರ ನಡಿ ತೆಂಗಿನಕಾಯಿ ಹೊಡ್ಕೊಂಡ್ ಬರೋಣ ತಂತಿದ್ದೀವಿ, ಹೋಗಿದ್ದೀವಿ ನಾವು ಸಣ್ಣವ್ರಿದ್ದಾಗ. ಅಷ್ಟೆಲ್ಲ ಅದ. ಮೊನ್ನೆ ಯೂಟ್ಯೂಬ್ನಾಗ ನಿನ್ನೆ ನೋಡಿದೇನ, ನನಗೂ ನಮ್ಮ BC ಕುಲಕರ್ಣಿ ಅವ್ರು ಹೇಳ್ತಿದ್ರು, ಹಿಂದಕ್ಕೆ ನಮ್ಮ ಕನ್ನಡ ಕೋಗಿಲೆ ಪೇಪರ್ದವ್ರು ನಮ್ಮ ಬಹಳಷ್ಟು ನನಗ ಆತ್ಮೀಯರು, ಬಹಳ ಐತಿಹಾಸಿಕ ಇದು ನಾಲೆಜ್ ಬಹಳ ಇತ್ತವ್ರಿ. ಅದು ನಿನ್ನೆ ನೆನಪಾಯ್ತು ನನಗೆ. ಯಾವುದೋ ಒಂದು ಯೂಟ್ಯೂಬ್ದಾಗ ಮಹಾಕುಂಭ ಚಾಲು ಮಾಡಿದವನೇ ಅಕ್ಬರ್ ಬಾಷಾ ಅಂತ